ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಆಶ್ರಯ ಮನೆಗಳು ಅಂತೀವಿ. ಆ ಮನೆಯನ್ನು ಕಟ್ಟಬೇಕಾದ್ರೆ ಕನಿಷ್ಠ 7.5 ಲಕ್ಷ ಆಗ್ತದೆ. ಅದೂ ಮನೆ ಅನ್ಕಂಪ್ಲೀಟ್ ಆಗಿದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ಆ ಮನೆಗಳು ಕ್ಯಾಬಿನೆಟ್ ಥರ ಕೇಳಿದ್ದಾರೆ. ಅದ್ರ ಜೊತೆಯಲ್ಲಿ ಹೆಚ್ಚಾಗಿ ಕೇಳಬೇಕಾಗಿದೆ, ನೀವು ಇದು ಕೇಳಲೇಬೇಕಾಗ್ತದೆ. ಬೆಂಗಳೂರು ಸಿಟಿದಲ್ಲಿ 2016ರಲ್ಲಿ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರುವಾಗ ಹಿಂದಿನ ಸರ್ಕಾರದಲ್ಲಿ 1,028 ಎಕರೆ ಜಾಗ ಬೆಂಗಳೂರು ಸರೌಂಡಿಂಗಲ್ಲಿ ನಮ್ಮ ರಾಜೀವ್ ಗಾಂಧಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅಂದರೆ ಬೆಂಗಳೂರು ಸಿಟಿ ಎತ್ತರದಲ್ಲಿ ಬಂದಿದೆ. ಬೀದಿ ವ್ಯಾಪಾರ ಮಾಡೋರು ಜಾಸ್ತಿ ಇದ್ದಾರೆ, ಆಟೋ ಚಾಲಕರು ಜಾಸ್ತಿ ಇದ್ದಾರೆ, ಕೂಲಿ ಮಾಡೋರು ಇದ್ದಾರೆ. ಅವ್ರಿಗೆ ಒಂದು ಸ್ವಂತ ಮನೆ ಆಗಬೇಕಂತ ಹೇಳ್ಬಿಟ್ಟು 1,028 ಎಕರೆ 2014 ರಾಜೀವ್ ಗಾಂಧಿಗೆ ಕೊಟ್ಟರು. ಆ ಟೈಮ್ ರೇಟ್ ಎಷ್ಟು ನಿಗದಿ ಮಾಡಿದ್ರು? 6 ಲಕ್ಷನ ನಿಗದಿ ಮಾಡಿದ್ರು. ರೇಟ್ 6 ಲಕ್ಷ ನಿಗದಿ ಮಾಡಿದ್ರು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾ ಇದ್ರು. ರಾಜ್ಯ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟಿಂದ 1,20,000 ಜನರಲ್ಗೆ, SC ST ಇದ್ರೆ 2 ಲಕ್ಷ. ಅಂದರೆ ಜನರಲ್ ಅವರು 2.5 ಲಕ್ಷ ಕೊಟ್ಟರೆ ಅವ್ರದ್ದು ಒಳ್ಳೆ ಫ್ಲ್ಯಾಟ್ ಸಿಕ್ಕೋದು. SC ST ಅವರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಫ್ಲ್ಯಾಟ್ ಸಿಕ್ಕೋದು. ಇದೇ BJP ಸರ್ಕಾರ ಬಂದು 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು 6 ಲಕ್ಷ ಇದ್ದಿದ್ದು 11,20,000 ಮಾಡಿಬಿಟ್ರು. ಎಷ್ಟು ಮಾಡಿದ್ರು? ಅವ್ರು ಬಡವ್ರ ಬಗ್ಗೆ ನೋಡಿ, ಎಷ್ಟು ಕಾಲೇಜ್ ಇದೆ, 11,20,000 ಮಾಡಿದ್ರು. ಅದೇ ಮನೆ ನಮ್ಮ ಸರ್ಕಾರ ಬಂದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಿವ್ಯೂ ಮೀಟಿಂಗಲ್ಲಿ ನನ್ನ ಕನಸಿತ್ತು 1 ಲಕ್ಷ ಮನೆದು ಯಾವ ಸ್ಟೇಜಲ್ಲಿದೆ ಅಂತ ಕೇಳಿದು. ಆಮೇಲೆ ನಾನು ಹೇಳಿದೆ, ಸರ್ ತಾವು 6 ಲಕ್ಷ ನಿಗದಿ ಮಾಡಿದ್ರಿ, ಈ BJP ಅವ್ರು ಬಂದು 11,20,000 ಮಾಡಿಬಿಟ್ರು ಸರ್. 8.5 ಲಕ್ಷ ಬಡವ್ರು ಕೊಡಬೇಕಾಗ್ತದೆ ಸರ್, ಎಲ್ಲಿಂದ ಕೊಡೋಕ್ಕೆ ಸಾಧ್ಯ ಅಂದಿದ್ದಕ್ಕೆ, ಇಲ್ಲ 8.5 ಲಕ್ಷ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಸರ್ಕಾರ ವತಿಯಿಂದ 1 ಲಕ್ಷ ಸರ್ಕಾರ ವತಿಯಿಂದ ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ತಂದು 1 ಲಕ್ಷ ಕಡಿಮೆ ಮಾಡಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ರು. ಅದ್ರ ಜೊತೆ ನನ್ನ ಸೂಚನೆ ಕೊಟ್ಟರು, ಬ್ಯಾಂಕಲ್ಲಿ 5 ಲಕ್ಷ ಎಲ್ಲರಿಗೂ ಲೋನ್ ಮಾಡಿಕೊಡ್ಬೇಕಂತ ಸೂಚನೆ ನಮ್ಮ ಮುಖ್ಯಮಂತ್ರಿಗಳು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅವ್ರು ಕರೆದೆ. ನಾನು 1 ತಿಂಗಳು ನಾನು ಪ್ರಯತ್ನ ಮಾಡಿದೆ. ಯಾರೂ ನ್ಯಾಷನಲೈಸ್ ಬ್ಯಾಂಕ್ ಅವರು ಮುಂದೆ ಬಂದಿಲ್ಲ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ, ಸರ್ ನ್ಯಾಷನಲೈಸ್ ಬ್ಯಾಂಕ್ ಅವರು ಯಾರೂ ಮುಂದೆ ಬರ್ತಾ ಇಲ್ಲ. ಕಾರಣ ಅಂದರೆ ಬಡವರಿಗೆ ಆ ಸಿಬಿಲ್ ಆಗ್ತಾ ಇಲ್ಲ. ಸಿಬಿಲ್ ಆಗಿದ್ದ ಕಾರಣಕ್ಕೆ ನ್ಯಾಷನಲೈಸ್ ಬ್ಯಾಂಕ್ ಯಾರೂ ಮುಂದೆ ಬರ್ತಾ ಇಲ್ಲ. ಈಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ತೊಗೊಂಡ್ರೆ 7% ಆಗ್ತದೆ. 5,000 ರೂಪಾಯಿ ಬಡವರು EMI ಕಟ್ಟಬೇಕಾಗ್ತದೆ ತಿಂಗಳಿಗೆ. ನಾವು ಪ್ರೈವೇಟ್ ಬ್ಯಾಂಕಲ್ಲಿ ತೊಗೊಂಡ್ರೆ 100% ಆಗ್ತದೆ. ಅವಾಗ EMI ಬಂದು 8,500 ಆಗ್ತದೆ. ಅಂದಿಗೆ ಮನೆ ಮುಖ್ಯಮಂತ್ರಿಗಳು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ನೀನು ಹೇಳ್ತಾರೆ ಸತ್ಯ, ಅದು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಒಂದು ಕೆಲಸ ಮಾಡೋದು, ಕ್ಯಾಬಿನೆಟ್ಗೆ ತಗೊಂಡು ಬಾ ನೀನು. ಇದರಲ್ಲಿ ಏನು ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ತೊಗೊಂಡವ್ರು ಲೋನ್ ಮಾಡು, ಆ ಡಿಫ್ರೆಂಟ್ ಅಮೌಂಟ್ ಇಂಟ್ರೆಸ್ಟ್ ಏನಿದೆ ನ್ಯಾಷನಲೈಸ್ ಬ್ಯಾಂಕು ಮತ್ತು ಪ್ರೈವೇಟ್ ಬ್ಯಾಂಕ್ದು ಆ ಇಂಟ್ರೆಸ್ಟ್ ಅಮೌಂಟ್ ಸರ್ಕಾರ ಕೊಟ್ಟಿರೋದಂತ 1,600 ಕೋಟಿ ರೂಪಾಯಿ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಪ್ರೂವ್ ಮಾಡಿದ್ರು. ಏನಿಗಿದೆಲ್ಲ BJP ಅವ್ರು ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೀ ಯಾವುದನ್ನು ನೋಡಿದಿರಾ? ಚುನಾವಣೆ ಇತಿಹಾಸ ತೆಗೀರಿ ನೀವು, ನಮ್ಮ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ, ಜನಗಳು ಮುದ್ರೆ ಹೊಡೆದ್ರೆ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ಇಂಥ ಕಾರ್ಯಕ್ರಮ ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಎಂದನ BJP ಅವರು ಸಾಧನೆ ತೋರಿಸಿದ್ದಾರೆ? ಸಾಧನೆ 0. ಯಾವುದೂ ಇಲ್ಲ ಅವ್ರದ್ದು. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇಲ್ಲಿ. ನಮ್ಮ ಇಸ್ಲಾಂ ಧರ್ಮಲ್ಲೂ ನಮ್ಗೆ ಹೇಳ್ಕೊಟ್ಟಿಲ್ಲ ಜಾತಿ ಭೇದ ಮಾಡಿ ಅಂತ ಹೇಳಿಲ್ಲ. ನೀವು ಪ್ರೀತಿಯಿಂದ ಬಾಳ್ಬೇಕು, ಅಣ್ಣ ತಮ್ಮಂದಿರಿಗೆ ಬಾಳ್ಬೇಕು, ವಿಶ್ವಾಸದಿಂದ ಬಾಳ್ಬೇಕಂತ ನಮ್ಮ ಇಸ್ಲಾಂ ಧರ್ಮ ಹೇಳಿರೋದು. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ಇಸ್ಲಾಂ ಧರ್ಮ ಇದು ಹೇಳ್ಕೊಟ್ಟಿರೋದು. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದು. ಇದಕ್ಕೆ ನಾವು ಮನೆಗಳು ಕೊಡ್ತೀವಂತ BJP ಅವ್ರು ಹೊಟ್ಟೆ ಕಿಚ್ಚು, ಅವ್ರು ಕೊಡೋಕ್ಕೆ ಸಾಧ್ಯ. ಸೋಮಣ್ಣಪ್ಪ ಪ್ರಯತ್ನ ಮಾಡಿದ್ರು, ಇಲ್ಲ ಅಂತ ಇಲ್ಲ. ಸೋಮಣ್ಣ ಅವ್ರು ಪ್ರಯತ್ನ ಮಾಡಿದ್ರು, ಯಡಿಯೂರಪ್ಪನೂ ಒಪ್ಪಲಿಲ್ಲ, ಬಸವರಾಜ ಬೊಮ್ಮಾಯಿನೂ ಒಪ್ಪಲಿಲ್ಲ. ಏನಕ್ಕಂದರೆ ಅವ್ರು ಬಡವ್ರ ಬಗ್ಗೆ ಕಾಳಜಿ ಕಾರಣಕ್ಕೆ. ಏನಕ್ಕೆ ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಳಜಿ. ದಯಮಾಡಿದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ಹೇಳಿ ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಏನಕ್ಕಂದರೆ ಖದಗೆ ಸಾಹೇಬರು ಮಾತಾಡಬೇಕು, ಸಿದ್ದರಾಮಯ್ಯ ಮಾಡಬೇಕು. ಇನ್ನೊಂದು ಬಾರಿ ತಾವಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಬಾರಿ ನಿಮಗೆ ಕೋಟಿ 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 ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.